ಹೀಲಿಂಗ್ ಜರ್ನಿ ವಿತ್ ಡಾಕ್ಟರ್ ರೈ ಎಪಿಸೋಡ್ 4ಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಮಂಗಳೂರಲ್ಲಿ ಕೇಳ್ತಾ ಇರ್ತೇವೆ ಎಲ್ಲ ಕಡೆ ಜಾಂಡೀಸ್ ಅಂತ. ಸೊ ಇದರ ಬಗ್ಗೆ ಮಾಹಿತಿ ಕೊಡಲು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಎಕ್ಸ್ಪೀರಿಯನ್ಸ್ 2 ಪೇಷಂಟ್ಸ್ ಸೇಮ್ ಈ ಜಾಂಡೀಸ್ ಕಾಯಿಲೆಯಿಂದ ಬಂದವರ ಬಗ್ಗೆ ನಿಮ್ಮ ಹತ್ರ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೇನೆ. ಪೇಷಂಟ್ ಏನಂತ ಹೇಳಿದರೆ 2 ದಿವಸದ ಹಿಂದೆ 1 ದಿವಸ ಜ್ವರ ಇತ್ತು, ಆಮೇಲೆ ಈಗ ಜ್ವರ ಇಲ್ಲ, ಬಟ್ ತುಂಬ ಸುಸ್ತಾಗ್ತಾ ಇದೆ. ಏನಾದರೂ ಫುಡ್ ತೆಕ್ಕೊಳ್ಳುವಾಗ ವಾಂತಿ ಬಂದಾಗೆ ಆಗ್ತಾ ಉಂಟು, ಬಟ್ ವಾಂತಿ ಆಗ್ತಾ ಇಲ್ಲ ಅಂತ. ಸೊ ನಾನು ಅವರನ್ನು ಪರೀಕ್ಷಿಸಿದಾಗ ಹೀಗೆ ಏನು ಗೊತ್ತಾಗ್ತಿರಲಿಲ್ಲ, ಬಿ ಪಿ ಎಲ್ಲ ಮೇಂಟೈನ್ ಆಗ್ತಿತ್ತು ಎಲ್ಲ. ಸೊ ನನಗೆ ಡೌಟ್ ಬಂತು. ಸೊ ಅದರಿಂದಾಗಿ ಎಲ್ಲ ಟೆಸ್ಟ್ ಮಾಡಿಸಿದೆ, ಏನಾದರೂ ಜಾಂಡೀಸ್ ಏನಾದರೂ ಉಂಟಾ ಅಂತ ನೋಡಲಿಕ್ಕೆ. ಸೊ ಆಗ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೇವೆ, ಅಂದರೆ ಲಿವರ್ ಇತ್ತು, ಅದು ನಾರ್ಮಲ್ 40 ಇರಬೇಕು, ಇವತ್ತು 800 ಹಾಗೆ ಎಲ್ಲ ಇತ್ತು. ಸೊ ನಾನು ಇಮಿಡಿಯೇಟ್ಲಿ ಅವರನ್ನು ಅಡ್ಮಿಟ್ ಆಗಲಿಕ್ಕೆ ಹೇಳಿದೆ. ಅವರು ಇಮಿಡಿಯೇಟ್ಲಿ ಅಡ್ಮಿಟ್ ಆದರು. ಸೊ ಐ ವಿ ಫ್ಲೂಯಿಡ್ಸ್ ಬೇಕಾದಂತಹ ಮೆಡಿಸಿನ್ಸ್ ಎಲ್ಲ ಕೊಟ್ವಿ. 5 ಡೇಸಲ್ಲಿ ಅದು ಕಮ್ಮಿ ಆಗ್ತಾ ಬಂತು, ಮತ್ತು 5 ಡೇಸಲ್ಲಿ ಡಿಸ್ಚಾರ್ಜ್ ಮಾಡಿ ಮನೆಯಲ್ಲಿ ಮೆಡಿಸಿನ್ಸ್ ಕೊಟ್ವಿ. ಸೊ ವಿದಿನ್ 1 ವೀಕ್ ಅದೆಲ್ಲ ಎನ್ಸೈಮ್ಸ್ ಎಲ್ಲ ನಾರ್ಮಲಿಗೆ ಬಂತು. ಇನ್ನೊಂದು ಪೇಷಂಟ್ 1 ವಾರದ ಹಿಂದೆ ಅವರಿಗೆ 2 ದಿವಸ ಜ್ವರ ಇತ್ತು, ಆಮೇಲೆ ವಾಂತಿ ಬಂದಾಗೆ ಇವರು ಏನು ಮಾಡಿದರು, ಯಾರೋ ಡಾಕ್ಟರ್ಸೇ ಕನ್ಸಲ್ಟ್ ಆಗಲಿಲ್ಲ. ಸೊ ಯಾರ ಹತ್ರ ಸಹ ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳಿಲ್ಲ. ಸೊ ಮನೆಯಲ್ಲೇ ಜ್ವರ ಬಂದದಕ್ಕೆ ಡೋಲೋ ತಗೊಂಡ್ರು, ಆಮೇಲೆ ಮನೆಯಲ್ಲೇ ಇದ್ದರು. ಆಮೇಲೆ ಏನಾಯಿತು, 1 ವಾರದಿಂದ ತುಂಬ ಸುಸ್ತು, ಪರ್ಸಿಸ್ಟೆಂಟ್ ಆಗಿ ವಾಂತಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನನಗೆ ಕಾಲ್ ಮಾಡಿದ್ರು, ನಾನು ಇಮಿಡಿಯೇಟ್ಲಿ ಬನ್ನಿ ಅಂತ ಹೇಳಿದೆ, ಅಡ್ಮಿಟ್ ಮಾಡಿದ್ದೆ. ಸೊ ಅಡ್ಮಿಟ್ ಮಾಡುವಾಗ ಏನಂತ ಹೇಳಿದೆ, ಈ ಲಿವರ್ ಅಂಶ ನಾನು ಆಗಲೇ ಹೇಳಿದಲ್ಲ, ಎನ್ಸೈಮ್ಸ್ 40 ಇರಬೇಕು, ಅದು ಇವತ್ತು 10,000 ತನಕ ಹೋಗಿತ್ತು. ಆಮೇಲೆ ಲಿವರ್ ಏನೂ ಫಂಕ್ಷನ್ ಮಾಡ್ತಾ ಇರಲಿಲ್ಲ. ಸೊ ಇವರನ್ನು ಎಮರ್ಜೆನ್ಸಿಯಾಗಿ ನಾವು ಮತ್ತೆ ಬ್ಯಾಂಗ್ಳೂರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಶಿಫ್ಟ್ ಮಾಡಬೇಕಾಯಿತು. ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಈ ಜಾಂಡೀಸ್ ಅಂತ ಹೇಳುವುದು ಅದು ಒಂದು ರೋಗವಲ್ಲ, ಅದು ಕೇವಲ ಲಕ್ಷಣ. ಸೊ ಯಾವ ಕಾರಣದಿಂದಾಗಿ ಜಾಂಡೀಸ್ ಬರ್ಬೋದು, ನಮಗೆ ಟೈಫಾಯ್ಡ್ ಬಂದರೆ, ಮಲೇರಿಯಾ, ಡೆಂಗ್ಯೂ, ಇಲಿ ಜ್ವರ, ಹೀಗೆ ಬೇರೆ ಹೆಪಟೈಟಿಸ್ ಎ ಅಂತ ಹೇಳ್ತೇವೆ, ಹೀಗೆ ಬೇರೆ ಬೇರೆ ಕಾರಣದಿಂದಾಗಿ ಅಕ್ಯೂಟಾಗಿ ನಮಗೆ ಈ ಜಾಂಡೀಸ್ ಬರಬಹುದು. ಸೊ ಆದ್ದರಿಂದ ಇದು ರೋಗವಲ್ಲ, ಇದು ಲಕ್ಷಣ. ಸೊ ಇದು ನಾವು ಹೀಗಿದ್ದರೆ ಏನು ಮಾಡಬೇಕು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಾವು ಸ್ವತಃ ಆಗಿ ಮೆಡಿಕಲಿಂದ ತಗೊಳ್ಳಿಕ್ಕೆ ಹೋಗಬಾರ್ದು. ಇಮಿಡಿಯೇಟಾಗಿ ಯಾರು ಎಕ್ಸ್ಪರ್ಟ್ ಇದ್ದಾರೆ ನಿಮ್ಮ ಡಾಕ್ಟರಿಗೆ ಹೋಗಬೇಕು. ಆಮೇಲೆ ಸರಿಯಾದ ನೀರಿನ ಅಂಶ ತೆಗೊಳ್ಳುವಂಥದ್ದು, ಆಮೇಲೆ ಸೊಪ್ಪು ತರಕಾರಿ ಜಾಸ್ತಿಯಾಗಿ ತೆಗೊಳ್ಳುವಂಥದ್ದು, ಖಾರ ಪದಾರ್ಥ, ಎಣ್ಣೆ ಪದಾರ್ಥ, ಆಲ್ಕೋಹಾಲ್, ಮತ್ತು ಸರಿಯಾಗಿ ನಿಧಾನವಾಗಿ ಜೀರ್ಣ ಆಗುವಂತಹ ನಾನ್ ವೆಜ್ ಅದನ್ನೆಲ್ಲ ಕಡಿಮೆ ಮಾಡಬೇಕು. ಸೊ ಮೇಯ್ನಾಗಿ ರೆಸ್ಟ್ ಮತ್ತು ಎಡಿಕ್ವೇಟ್ ಹೈಡ್ರೇಷನ್ ಬೇಕಾಗ್ತದೆ. ಸೊ ನಾವು ಏನು ಮಾಡಬಾರ್ದು, ತುಂಬ ಖಾರದ್ದು, ತುಂಬ ಎಣ್ಣೆದ್ದು, ನಿಧಾನವಾಗಿ ಕರಗುವಂತಹ ಆಹಾರ ಪದಾರ್ಥಗಳನ್ನು ಸೇವಿಸಬಾರ್ದು. ಆಲ್ಕೋಹಾಲ್, ಹೀಗೆ ಬೇರೆ ಹ್ಯಾಬಿಟ್ಸ್ ಇದೆ, ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಸೊ ಆದ್ದರಿಂದ ನಿಮಗೆ ಅಥವಾ ನಿಮ್ಮಲ್ಲಿ ಅಕ್ಕಪಕ್ಕದವರು ಯಾರಿಗಾದರೂ ಈ ಜ್ವರ, ಸುಸ್ತು, ಪರ್ಸಿಸ್ಟೆಂಟ್ ಆಗಿ ವಾಂತಿ ಬಂದಾಗೆ ಆಗೋದು, ವಾಂತಿ ಆಗೋದು ಹೀಗೆಲ್ಲ ಇದ್ದರೆ ಇಮಿಡಿಯೇಟ್ಲಿ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ನಿಮ್ಮ ಸ್ವತಃ ಮದ್ದು ಮಾಡುವಂಥದ್ದು ಅಥವಾ ಈ ಎಲೆಗಳ ರಸವನ್ನು ತೆಗೆದುಕೊಳ್ಳುವಂಥದ್ದು ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಧನ್ಯವಾದ.